ವಿಧಾನಸಭಾ ಕ್ಷೇತ್ರದ ತಮ್ಮೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕರಡಿಹಳ್ಳಿಯಿಂದ ಕಣಗುಪ್ಪೆ ಹೋಗುವ ರಸ್ತೆಯಲ್ಲಿ ಸುಮಾರು 30 ಲಕ್ಷ ವೆಚ್ಚದ ಸಿಡಿ ನಿರ್ಮಾಣ ಕಾಮಗಾರಿಗೆ ಭೂಮಿ ಪೂಜೆ ಸ್ಥಳೀಯ ಶಾಸಕ ಎನ್ವೈ ಗೋಪಾಲಕೃಷ್ಣ ಶಂಕುಸ್ಥಾಪನೆ ನೆರವೇರಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಸ್ಥಳೀಯ ಚುನಾಯಿತ ಜನಪ್ರತಿನಿಧಿಗಳು, ಗ್ರಾಮಸ್ಥರು ಮೊದಲಾದವರು ಉಪಸ್ಥಿತರಿದ್ದರು. ಶವ ಹೂತು ಮಣ್ಣಾಕುತ್ತಿದ್ದನ್ನ ನೋಡಿದ್ದ ಗ್ರಾಮಸ್ಥರು ಪ್ರಿಯಕರನಿಗೆ ಸೆಪ್ಟೆಂಬರ್ 21ರಂದು ತನ್ನ ಗಂಡನನ್ನ ಪ್ರೇಮಿ ಜೊತೆಗೂಡಿ ಪತ್ನಿ ಕೊಂದಿದ್ದಳು. ನಂತರ ತನ್ನ ತೋಟದಲ್ಲಿ ಹೂತು ಮಣ್ಣು ಹಾಕುವುದನ್ನ ಹಿರಿಯೂರಿನ ಮದ್ದಿನಹಳ್ಳಿ ಗ್ರಾಮಸ್ಥರು ನೋಡಿ ಪೊಲೀಸರ ಗಮನಕ್ಕೆ ತಂದಿದ್ರು. ಆದರೆ ಪತ್ನಿ ಮಮತಾ ಗಂಡ ಬಾಲಣ್ಣ ಕಾಣೆಯಾಗಿದ್ದಾನೆ ಎಂದು ಅಬ್ಬಿನಹೊಳೆ ಠಾಣೆಯಲ್ಲಿ ದೂರು ನೀಡಿದ್ದಳು. ಅನುಮಾನದಿಂದ ತನಿಖೆ ಆರಂಭಿಸಿದ ಪೊಲೀಸರಿಗೆ ಪತ್ನಿ ಮಮತಾ ಹಾಗೂ ಪ್ರಿಯಕರ ಮೂರ್ತಿ ಕೊಲೆ ಮಾಡಿದ್ದು ಬಯಲಾಗಿದೆ. ಇಬ್ಬರನ್ನ ಅಬ್ಬಿನಹೊಳೆ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ನಾಳೆ ಶಕ್ತಿ ಗಣಪತಿ ವಿಸರ್ಜನೆ. ಹಿರಿಯೂರಿನ ನೆಹರು ಮೈದಾನದಲ್ಲಿ ಪ್ರತಿಷ್ಠಾಪಿಸಿರುವ ಶಕ್ತಿ ಗಣಪತಿಯನ್ನ ಸೆಪ್ಟೆಂಬರ್ 28ರಂದು ಅದ್ದೂರಿಯಾಗಿ ಮೆರವಣಿಗೆ ಮೂಲಕ ಕೊಂಡೊಯ್ದು ವಿಸರ್ಜನೆ ಮಾಡಲಾಗುವುದು ಎಂದು ಪೂಜಾ ಸಮಿತಿ ಅಧ್ಯಕ್ಷ ಕಾದಿ ರಮೇಶ್ ತಿಳಿಸಿದ್ದಾರೆ. ಬೆಳಗ್ಗೆ 11:30ಕ್ಕೆ ಮೆರವಣಿಗೆ ಆರಂಭವಾಗಲಿದ್ದು ನಗರದ ಹೊರವಲಯದ ಮರಡಿ ರಂಗಜ್ಜನ ತೋಟದ ಬಾವಿಯಲ್ಲಿ ವಿಸರ್ಜನೆ ನಡೆಯಲಿದೆ. 3 ಡಿಜೆ, ಉರುಮೆ, ತಮಟೆ ವಾದ್ಯ, ಗೊಂಬೆ ಕುಣಿತ, ವೀರಗಾಸೆ, ಡೊಳ್ಳು ಕುಣಿತ ಸೇರಿದಂತೆ 13 ಕಲಾ ತಂಡಗಳು ಮೆರವಣಿಗೆಯಲ್ಲಿ ಭಾಗವಹಿಸಿ ಮೆರುಗು ನೀಡಲಿವೆ. ಚಳ್ಳಕೆರೆ ನಗರದ ಶ್ರೀ ಶಾರದಾಶ್ರಮದ ಸದ್ಭಕ್ತರಾದ ಶ್ರೀಮತಿ ಜಯಶ್ರೀಲಮ್ಮ ಮತ್ತು ಮಂಗಳಾ ಬಸವರಾಜ್ ಅವರ ಶಿವನಗರದ ಶ್ರೀ ಶಕ್ತಿ ನಿವಾಸದಲ್ಲಿ ನವರಾತ್ರಿಯ ಪ್ರಯುಕ್ತ ಸದ್ಭಕ್ತರಿಂದ ಸಾಮೂಹಿಕ ಶ್ರೀ ದೇವಿ ಸ್ತುತಿ ಪಾರಾಯಣ ಮತ್ತು ವಿಶೇಷ ದೇವಿ ಭಜನೆಗಳು ಮತ್ತು ಮಂಗಳಾರತಿ ಕಾರ್ಯಕ್ರಮ ನಡೆಯಿತು. ಮದಂಬ ಕದಂಬವನ ಪ್ರಿಯ ಆಸರತೆ ಶಿಖರಿ ಶಿರೋಮಣಿ ತುಂಗ ಹಿಮಾಲಯ ಶೃಂಗ ನಿಜಾಲಯ ಮಧ್ಯಗತೆ ಮಧು ಮಧುರೆ ಮಧು ಕೈಟಭ ಭಂಜಿನಿ ಕೈಟಭ ಭಂಜಿನಿ ಆಸರತೆ. ಈ ಸತ್ಸಂಗದ ಕಾರ್ಯಕ್ರಮದಲ್ಲಿ ಶ್ರೀ ಶಾರದಾಶ್ರಮದ ಸದ್ಭಕ್ತರಾದ ಶ್ರೀಮತಿ ಜಯಶ್ರೀಲಮ್ಮ, ಮಂಗಳಾ ಬಸವರಾಜ್, ಜಿ ಯಶೋಧ ಪ್ರಕಾಶ್, ವಂದನಾ ಆದರ್ಶ್, ಪಾರ್ವತಮ್ಮ, ರತ್ನಮ್ಮ, ರೇಖಾ, ಸರೋಜಾ, ಲತಾ, ಚಂದನ್, ನಾಗೇಶ್, ಉಮಾ ಕರಿಬಸಪ್ಪ, ವೀಣಾ, ಕವಿತಾ ಗುರುಮೂರ್ತಿ, ಯತೀಶ್ ಎಂ ಸಿದ್ದಾಪುರ, ಸುಧಾಮಣಿ ಇತರರು ಉಪಸ್ಥಿತರಿದ್ದರು. ಇತ್ತೀಚಿನ ದಿನಗಳಲ್ಲಿ ಪೌರ ಕಾರ್ಮಿಕರ ದಿನಾಚರಣೆಯ ಕಾರ್ಯಕ್ರಮದ ವೇದಿಕೆ ಮೇಲೆ ಪೌರಾಯುಕ್ತರಿಗೆ ಎಚ್ಚರಿಕೆ ನೀಡಿದ ಶಾಸಕರು. ಚಳ್ಳಕೆರೆ ಶಾಸಕ ಟಿ ರಘುಮೂರ್ತಿರವರು ಚಳ್ಳಕೆರೆ ನಗರಸಭೆ ಪೌರಾಯುಕ್ತ ಜಗ್ಗಾರೆಡ್ಡಿ ತಾಳ್ಮೆಯಿಂದ ವರ್ತಿಸಿ ಕೆಲಸದ ಮೂಲಕ ಎಲ್ಲರ ಮೆಚ್ಚುಗೆ ಗಳಿಸುವಂತೆ ಸೂಚಿಸಿದ್ದಾರೆ. ಪೌರ ಕಾರ್ಮಿಕ ದಿನಾಚರಣೆಯಲ್ಲಿ ಮಾತನಾಡಿದ ಅವರು ಸರ್ಕಾರದಿಂದ ನೀಡುವ ಪರಿಕರಗಳನ್ನು ಮೊದಲು ಕಾರ್ಮಿಕರಿಗೆ ನೀಡುವಂತೆ ಎಚ್ಚರಿಸಿದ್ದಾರೆ. ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಸಖತ್ ವೈರಲ್ ಆಗ್ತಾ ಇದೆ. ಅಲ್ಲದೆ ಕೆಲ ಕಾರ್ಮಿಕರ ಬೇಡಿಕೆಗಳನ್ನು ಈಡೇರಿಸಲು ಜಿಲ್ಲಾಧಿಕಾರಿಯೊಂದಿಗೆ ಮಾತನಾಡುವುದಾಗಿ ಭರವಸೆ ನೀಡಿದ್ದಾರೆ. ಆಯ್ತಪ್ಪ, ಇವತ್ತೆಲ್ಲ ಆಗ್ಬೇಕಾಗಿತ್ತು, ಯಾಕೆ ಮಾಡಲಿಲ್ಲ ನೀವು? ಇವತ್ತು ಅಕ್ಟೋಬರ್ 2ಕ್ಕೆ ಪ್ರತಿ ವರ್ಷದಂತ ಆಗ್ಬೇಕಂತ ಯಾಕೆ ಆಗಲಿಲ್ಲ? ಆಯ್ತು ರೀ, ಸೆಕ್ಷನರ್ಗೆ ಹೇಳಿದ್ರೆ ಅದಕ್ಕೆ ಜವಾಬ್ದಾರಿ ಯಾರ್ದು? ಸೆಕ್ಷನರ್ ಮಾಡಿದ್ರೆ ನೋಡ್ಬೇಕು ತಾನೆ. ಅಕಸ್ಮಾತ್ ಹಂಗಿದ್ದಿದ್ರೆ ನಾನು ಇನ್ನೊಂದು 2-3 ದಿವಸ ಮುಂದಕ್ಕೆ ಆಗ್ತಿದ್ದಲ್ಲ. ಓಕೆ ಆಯ್ತಪ್ಪ, ಈಗ ನಿಮ್ಮದು ನೀವು ಇವ್ರ ಕೈ ಕೊಟ್ಟಿದ್ದೀರಾ? ತಡೆಯಪ್ಪ, ನಾನೇ ಕೇಳಿ, ನೀವೆಲ್ಲ ಬೇಡ. ಈಗ ನೀವು ಇದು ಆರ್ಡರ್ ಕೊಟ್ಟಿದ್ದೀರಿ ಇವರಿಗೆ, ವಾಪಸ್ ತಗೊಂಡಿದ್ದು ಕೊಟ್ಟಿದ್ದೀರಿ. ಏನಪ್ಪ, ಎಷ್ಟು ದಿವಸ ಅದು ಪ್ರಕರಣ ಆಯಿತು. ಕೋರ್ಟ್ ನಾವೇನು ಮಾಡಿದ್ವಿ, ಇವ್ರು ಕೋರ್ಟ್ಗೆ ಹೋಗಿರೋದ್ರಿಂದ ಮಾಡಕ್ಕೆ ಬರೋಲ್ಲ ಅಂತ ಆಗಿತ್ತು ಅಲ್ಲೇನಪ್ಪ ಅವತ್ತು. ಈಗ ನಿಮ್ಮ ವಿಚಾರ ಹೈಕೋರ್ಟಲ್ಲಿ ಇದೆ ಅಂತಲ್ರಿ? ಆಯ್ತು, ಅದನ್ನು ಕೊಡಿ, ನಾನು ಡಿ ಸಿಗೆ ಮಾತಾಡ್ತೀನಿ. ನೀವೇನು ಹಿಂದಕ್ಕೆ ತೊಗೊಂಡಿದ್ದೀರಿ ಅದನ್ನು ಇತ್ತಂದರೆ ಡಿ ಸಿನೇ ಕರ್ಸನ್ನುತ್ತೆ. ಹಾಂ, ಓಕೆ.
ನಾನು ಆಯ್ತು ನೋಡ್ರಿ ಅಕ್ಟೋಬರ್ 2ನೇ ತಾರೀಕಿಗೆ ಹೇಳ್ರಿ ಅದು ಏನಾಗುತ್ತೆ ಅಂತ. ನೀವು ಫೈಲ್ ತೊಗೊಂಡವ್ರಿ ಅದು ಹಿಂದಕ್ಕೆ ತೊಗೊಂಡ್ರೆ ಮತ್ತೆ ಇವ್ರು ಕೊಡ್ಬೇಕು ತಾನೆ ನೀವು ಕೊಟ್ಟೇನ್ರಿ ನೋಡ್ರಿ. ಜಗ್ಗಾರೆಡ್ಡಿ ಅವರೇ, ನಾನು ನಿಮಗೆ ಎಲ್ಲ ಈ ಸಾರ್ವಜನಿಕರ ಜೊತೆ ಹೇಳ್ತಿದ್ದೀನಿ ಅಂತ ಇದು ಮಾಡ್ಕೋಬೇಡಿ. ನೀವು ನೋಡಿ ಹೇಳ್ತೀನಿ ನಾನು, ನೀವು ಒಂದು ಸ್ವಲ್ಪ ತಾಳ್ಮೆಯಿಂದ ಒರ್ಸು. ನಿಮ್ಮನ್ನ ಎಲ್ಲ ಒಳಗಡೆ ನಿಮ್ಮ ಹೃದಯದಾಗ ಏನಿದೆ ಅಂತ ಎಲ್ರಿಗೂ ಕಾಣೋದಿಲ್ಲ, ನಿಮ್ಮ ಕೆಲಸನೇ ಕಾಣಬೇಕು. ಜಗ್ಗಾರೆಡ್ಡಿ ಅವರು ಭಾರಿ ಒಳ್ಳೆಯರಂತಂದ್ರೆ ನಿಮ್ಮ ಬೆಳೆ ನಷ್ಟ ಸಾಲದ ಬಾಧೆಗೆ ಯುವ ರೈತ ನೇಣಿಗೆ ಶರಣು. ಚಳ್ಳಕೆರೆ ತಾಲೂಕಿನ ಸಿದ್ದಾಪುರ ಗ್ರಾಮದಲ್ಲಿ ಸಾಲದ ದವಡೆಗೆ ಸಿಲುಕಿ ಯುವ ರೈತ ಕೃಷ್ಣಮೂರ್ತಿ ಆತ್ಮಹತ್ಯೆಗೆ ಶರಣಾಗಿರುವ ಘಟನೆ ಜರುಗಿದೆ. ಬೆಳೆಗಾಗಿ ಕೆಲವರಿಂದ ಕೈಗಡ ಸಾಲ ಸೊಸೈಟಿಯಲ್ಲಿ ಸಾಲ ಪಡೆದಿದ್ದ ಎಂಬ ಮಾಹಿತಿ ಲಭ್ಯವಾಗಿದೆ. ಹೆಚ್ಚಿನ ಮಾಹಿತಿ ಪೊಲೀಸ್ ತನಿಖೆಯಿಂದ ಮಾಹಿತಿ ಹೊರಬೀಳಲಿದೆ. ಜಿಲ್ಲೆಯಲ್ಲಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಕಾರ್ಯ ಈಗಾಗಲೇ ಸೆಪ್ಟೆಂಬರ್ 22ರಿಂದ ಆರಂಭವಾಗಿದ್ದು, ಸಮೀಕ್ಷಾ ಕಾರ್ಯಕ್ಕೆ ನಿಯೋಜಿಸಿರುವ ಎಲ್ಲ ಅಧಿಕಾರಿ ಸಿಬ್ಬಂದಿಗಳು ಕಡ್ಡಾಯವಾಗಿ ತಮಗೆ ವಹಿಸಿರುವ ಜವಾಬ್ದಾರಿಯನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಬೇಕು. ಗೈರಾಗುವ ಸಿಬ್ಬಂದಿಗಳ ಮೇಲೆ ಕಠಿಣ ಶಿಸ್ತು ಕ್ರಮ ಜರುಗಿಸಲಾಗುವುದು ಎಂದು ಜಿಲ್ಲಾಧಿಕಾರಿ ಟಿ ವೆಂಕಟೇಶ್ ಎಚ್ಚರಿಕೆ ನೀಡಿದ್ದಾರೆ. ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಕಾರ್ಯವು ಸರ್ಕಾರಿ ಕೆಲಸವಾಗಿದ್ದು, ಶಿಕ್ಷಕರು ಗಣತಿ ಕಾರ್ಯಕ್ಕೆ ಅಸಹಕಾರ ತೋರಿಸಬಾರದು. ಈ ಕುರಿತಂತೆ ಸಮೀಕ್ಷೆ ಕಾರ್ಯಕ್ಕೆ ನಿಯೋಜನೆಗೊಂಡಿರುವ ಗಣತಿದಾರರು, ಮೇಲ್ವಿಚಾರಕರು ಸೇರಿದಂತೆ ಎಲ್ಲ ಸಿಬ್ಬಂದಿಗಳಿಗೆ ಸೂಚನೆ ನೀಡಲಾಗಿದೆ.